ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾವಾಗ ಬರ್ತಾರೆ ಅತ್ತಿಗೆ? ಅವ್ರಿಗೋಸ್ಕರನೇ ನಾನು ಬಾಗಿಲ ಕಡೆ ನೋಡ್ತಿದ್ದೀನಿ. ನಿನಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಗೌರಿ ವ್ರತಕ್ಕೆ ನಮ್ಮ ಸಂಬಂಧಿಕರು ಮಾತ್ರ ಬರ್ತಾರೆ. ನಿನ್ನ ತವ್ರ ಮನೆಯವ್ರು ಬರಲ್ಲ, ಆ ವಿಷಯ ಮರ್ತು ಬಿಡು. ಪಾಪ ಅತ್ತಿಗೆ, ದೊಡ್ಡಮ್ಮ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ದಿಗು ಅಣ್ಣ ನೋಡಿದ್ರೆ ಅಮ್ಮ ಅಮ್ಮ ಅಂತ ಅವ್ರ ಹಿಂದೆನೆ ತಿರುಗ್ತಿರ್ಬೇಕು. ಆದ್ರೆ ಅತ್ತಿಗೆ ಅವ್ರ ಅಪ್ಪ ಅಮ್ಮ ನೆನಪು ಮಾಡ್ಕೊಂಡ್ರೆ ಇವ್ರು ಸಹಿಸ್ಕೊಳ್ಳಲ್ಲ. ಈಗ ನೀನು ನಿನ್ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಈ ಪೂಜೆ ಅವನಿಗೋಸ್ಕರ ಅಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ. ಅವ್ರಿಗೋಸ್ಕರ ಮನಸ್ಫೂರ್ತಿಯಾಗಿ ಈ ಪೂಜೆ ಮಾಡ್ತೀನಿ. ಒಳಗಡೆ ಹೋಗಿ ಪೂಜಾ ಸಾಮಗ್ರಿಗಳನ್ನ ತಗೊಂಡ್ ಬಾ, ಬೇಗ ಹೋಗು. ಅಮ್ಮ, ಸಕ್ಕು ಕಡೆಯವ್ರನ್ನ ಯಾರನ್ನೂ ನಾವು ಪೂಜೆ ಕರ್ದಿಲ್ಲ ಅಲ್ವಾ? ಹಾಗ್ಯಾಕಂತೀಯ? ಮೈನೇಲಿ ನಮಗ್ ಬೇಕಾದ ಸಂಬಂಧಿಕರಿದಾರಲ್ಲ, ಅವ್ರಿಗೆ ಆಹ್ವಾನ ಕಳ್ಸಿದೀನಿ. ನೀನ್ ಈ ವಿಷಯನ ಸಕ್ಕುಗೆ ಈಗ್ಲೇ ಹೇಳ್ಬೇಡ. ದೊಡ್ಡಮ್ಮ ಒಳ್ಳೆಯವ್ರೆ. ಸಕ್ಕು ಅತ್ತಿಗೆಗೆ ಆಶ್ಚರ್ಯ ಪಡಿಸ್ಬೇಕು ಅಂತ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ. ಅತ್ಗೆ 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 ಒಂದ್ ನಿಮಿಷ ನಿಂತ್ಕೊಳ್ಳಿ. ನಾನ್ ನಿಮ್ಗೊಂದೇನೋ ಹೇಳ್ಬೇಕು. ನಾನ್ ಹೇಳಿದ್ದನ್ ಕೇಳಿದ್ರೆ ನೀವು ತುಂಬಾ ತುಂಬಾ ಖುಷಿ ಪಡ್ತೀರಾ. ಹೌದಾ? ನಿಜವಾಗ್ಲೂನಾ? ಹೌದು ಅತ್ಗೆ, ನಾನ್ ಹೇಳೋ ಈ ರಹಸ್ಯನ ನೀವ್ ಯಾರಿಗೂ ಹೇಳ್ಬೇಡಿ. ಸರಿ, ಖಂಡಿತ ಹೇಳಲ್ಲ. ದೊಡ್ಡಮ್ಮ ಯಮುನಾ ಅಕ್ಕಂಗ್ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ಮಂಗಳಗೌರಿ ಪೂಜೆಗೆ ಮೈನಿಯಿಂದ ಸಂಬಂಧಿಕರು ಬರ್ತಾ ಇದಾರೆ ಅಂತ ದೊಡ್ಡಮ್ಮ ಹೇಳಿದ್ರು. ಅಕ್ಕನ ಹತ್ರ ಸಕ್ಕುಗೆ ಹೇಳ್ಬೇಡ ಅಂದ್ರು. ಅದೇನು? ನನಗ್ಯಾಕೆ ಹೇಳ್ಬಾರ್ದಂತೆ? ಅರೆ, ನಿಮ್ಗೆ ಆಶ್ಚರ್ಯ ಪಡಿಸ್ಬೇಕು ಅಂತ ಇದಾರೆ, ಅದಕ್ಕೆ ದೊಡ್ಡಮ್ಮ ನಿಮಗೆ ಹೇಳಲಿಲ್ಲ. ಹಾಗಾ? ನೀವ್ ಹೇಳ್ತಿರೋದ್ ನಿಜನಾ? ಹೌದು, ನಿಜಾನೇ ಅತ್ತಿಗೆ. ಅತ್ತಿಗೆ, ನಿಮ್ಗೆ ಇದೆಲ್ಲ ಗೊತ್ತಿರೋ ಹಾಗೆ ಅವ್ರ ಮುಂದೆ ನಡ್ಕೋಬೇಡಿ. ಸರಿ, ಗೊತ್ತಿಲ್ಲದೆ ಇರೋ ಹಾಗೆ ಇರ್ತೀನಿ. ನನ್ಗೆ ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ ವಿನಾಯಕ್ ರಾವ್. ನನಗ್ ತುಂಬಾ ಸಂತೋಷ ಆಗ್ತದೆ, ನಿಜವಾಗ್ಲು. ನೀವು ಸಂತೋಷ ಪಡ್ಲಿ ಅಂತಾನೆ ಹೇಳಿದ್ದು. ನೀವು ಯಾವಾಗ್ಲೂ ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ವಿನಾಯಕ್ ರಾವ್, ಮಂಗಳಗೌರಿ ಪೂಜೆ ನಡೆಯುವಾಗ ನೀವು ಬಾಗ್ಲಲ್ಲೇ ಇರ್ತೀರಾ ಅಲ್ವಾ? ನಮ್ಮ ಅಮ್ಮ ಅಪ್ಪ ಬಂದ ತಕ್ಷಣ ನನಗೆ ಹೇಳಿ, ಸರಿನಾ? ಹಾ ಆಯ್ತು, ಹೇಳ್ತೀನಿ ಅತ್ತಿಗೆ, ಖಂಡಿತ ಹೇಳ್ತೀನಿ. ಏನ್ರಿ ಇದು? ನಮ್ ಬೀಗ್ರು ನಮ್ಮ ಅತ್ತಿಗೆಗೆ ಗುಮಾಸ್ತನ ಮೂಲಕ ಆಹ್ವಾನ ಕಳಿಸಿದ್ದಾರೆ. ಅತ್ತಿಗೆಗಿಂತ ನಾವು ಅವ್ರಿಗೆ ಮುಖ್ಯ ಅಲ್ವಾ ರೀ? ನಮಗೆ ಆಹ್ವಾನ ಬಂದಿಲ್ಲ, ನಮ್ಮನ್ ಯಾಕ್ರಿ ಅವ್ರು ಕರೆದಿಲ್ಲ? ನಾವೇನಾದ್ರೂ ತಪ್ಪು ಮಾಡಿದೀವ ರೀ? ಅವ್ರು ಮಾಡೋ ಪೂಜೆಗೆ ನಮ್ಮನ್ನ ಆಹ್ವಾನ ಮಾಡದೇ ಇರೋದು ತುಂಬಾ ದೊಡ್ಡ ಅವಮಾನ ರೀ. ನಮ್ ಸಕ್ಕೋಗೆ ಇದು ತುಂಬಾ ದೊಡ್ಡ ಶಿಕ್ಷೆ. ಉಮಾ, ನನಗೆ ಅವ್ರು ಎಂಥವ್ರು ಅಂತ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಮನೋರಮ ಅವರು ಕೆಲವು ಸಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಇನ್ನು ಕೆಲವು ಸಲ ಮಾತುಗಳಿಂದನೇ ಚುಚ್ಚಿ ಗಾಯ ಮಾಡ್ತಾರೆ. ಇವಾಗ ನಾವ್ ಏನ್ರಿ ಮಾಡೋದು? ಅದೇ ನನಗೆ ಅರ್ಥ ಆಗ್ತಿಲ್ಲ ಉಮಾ. ಪಾಂಡುರಂಗ, ನನ್ನ ಕೋರಿಕೆ ಒಂದೇ, ಅವ್ರಿಗೆ ನಮ್ಮ ಬಗ್ಗೆ ಒಂಚೂರು ಗೌರವ ಇಲ್ಲ, ಆದ್ರೂ ಪರವಾಗಿಲ್ಲ. ಆದ್ರೆ ನಮ್ಮ ಸಕ್ಕು ಅಲ್ಲಿ ಸುಖವಾಗಿರೋ ಹಾಗೆ ನೋಡ್ಕೊ. ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೇನು ಕೇಳಲ್ಲ. ಉಮಾ, ದುಃಖ ಪಡ್ಬೇಡ ಉಮಾ. ಏನು ಅಂದ್ರೆ ನಾನ್ ದುಃಖ ಪಡ್ದೆ ಹೇಗಿರ್ಲಿ ಹೇಳಿ? ಅವ್ರು ಯಾಕ್ರಿ ನಮ್ಮನ್ ಪೂಜೆ ಕರ್ದಿಲ್ಲ? ಅದರಿಂದ ಏನಾದ್ರೂ ಕಾರಣ ಇದೆಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಮನ್ಸಲ್ಲಿ ಎಷ್ಟೊಂದು ಅನುಮಾನಗಳು ಹುಟ್ಕೊಳ್ತಾ ಇದೆ. ಯೋಚನೆ ಮಾಡಿ ಮಾಡಿ ನನ್ನ ತಲೆ ಒಡ್ತಾ ಹೋಗೋ ತರ ಆಗ್ತಾ ಇದೆ. ಪಾಪ ಸಗ್ಗು ಒಬ್ಳೆ ಹೇಗಿದ್ದಾಳೋ, ಇದನ್ನ ನೆನೆಸ್ಕೊಂಡ್ರೇನೆ ನನಗೆ ತುಂಬಾ ಸಂಕಟ ಆಗ್ತಾ ಇದೆ.